ಹಾಯ್ ಗೈಸ್, ವೆಲ್ಕಮ್ ಟು ಖುಷಿ ಲಾಗ್. ಏನಪ್ಪ ಅಂದ್ರೆ ಸ್ಕೂಲ್ ಡೇಸ್ ಇದ್ದಾಗ ಟೀಚರ್ಸ್ ಹೇಳ್ತಾ ಇದ್ರು, ನೀನು 10th ಒಂದು ಕ್ಲೀನ್ ಮಾಡ್ಕೊಡಪ್ಪ, ಒಂದೇ ರ್ಯಾಂಕ್ ತೆಗಿ, ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಬರ್ತೀವಿ, ಅವಾಗೂ ಇದೇ ಹೇಳ್ತಾರೆ, ಚೆನ್ನಾಗಿ ಸ್ಕೋರಿಂಗ್ ತೆಗಿಯಪ್ಪ, ನಿನ್ ಜೀವನ ಚೆನ್ನಾಗಿರುತ್ತೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಾರೆ. ಡಿಗ್ರಿಗೆ ಬಂದ್ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ. ಏನಪ್ಪ ಅಂದ್ರೆ ಒಳ್ಳೆ ಬಿ.ಕಾಮ್ ಒಳ್ಳೆ ರ್ಯಾಂಕಿಂಗ್ ತೆಗಿಯಪ್ಪ, ಎಲ್ಲ ಚೆನ್ನಾಗಿ ರ್ಯಾಂಕ್ ತೆಗೆದ್ರೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ನಾವೇನೋ 2026 ಅಲ್ಲಿ ಇದೀವಿ ಗುರು. ಯಾಕಂದ್ರೆ ಈ ಕಾಲದಲ್ಲಿ ಫುಲ್ ಟೆಕ್ನಾಲಜಿ ಆಗಲಿ ನಾಲೆಜ್ ಆಗಲಿ ಬಂದ್ಬಿಟ್ಟು ಹೆವಿ ಇಂಪ್ರೂವ್ಮೆಂಟ್ ಆಗುತ್ತೆ. ಕಲ್ತಂಗೆಲ್ಲ ನಾಲೆಜ್ ಇದೆ. ಇಲ್ಲಾಂದ್ರೆ ಈ ಕಾಲದಲ್ಲಿ ಬದುಕಲ್ಲ. ನಾವು ಅಪ್ಡೇಟ್ ಆಗ್ತಿರ್ಬೇಕು, ಎಜುಕೇಶನ್ ಆಗಲಿ ಪ್ರತಿಯೊಂದು ಅಪ್ಡೇಟ್ ಆಗ್ತಿರ್ಬೇಕು. ಇಲ್ಲಾಂದ್ರೆ ಈ ಕಾಲದಲ್ಲಿ ಬದುಕಕ್ಕಾಗಲ್ಲ. ಏನಪ್ಪ ನಾನು ಅಂಬೋದಂದ್ರೆ, ಏನಂತ ನಾವು ಸುಖ ಅನ್ಕೊಂತ ನನಗೆ ಕಷ್ಟ, ಯಾವ್ದಂತ ಕಷ್ಟ ಅನ್ಕೊಂತೀವೋ ಅದು ನನಗೆ ಸುಖ. ಯಾಕಂದ್ರೆ ನಾವು ಒಂದು 10 ಇಡ್ಲಿ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಕುತ್ಕೆ ನೋವು ಅಂತೆ, ಹೊಟ್ಟೆ ನೋವು ಬಂದು ಬರುತ್ತೆ. ಒಂದು ಇಡ್ಲಿ ತಿನ್ಬಿಟ್ಟು ಕಷ್ಟಪಟ್ರೆ ಒಂದು 5 ನಿಮಿಷ ಕೆಲಸ ಮಾಡಿಬಿಟ್ರೆ ಬಾಡಿ ರಿಲೀಫ್ ಆಗುತ್ತೆ. ಎಕ್ಸಾಂಪಲ್ ಇದು ಗುರು. ಯಾಕಂದ್ರೆ ಕಷ್ಟ ಪಡ್ದಂಗೆಲ್ಲ ನೋವು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಸುಖವಾಗಿ ತಿನ್ಬಿಟ್ಟು ಆರಾಮ್ ಮನ್ಕೊಂಡ್ರೆ ಏನೂ ಗೊತ್ತಾಗಲ್ಲ. ಕಷ್ಟ ಬಿದ್ರೇನೆ ಆಮೇಲೆ ಸಕ್ಸಸ್ ಆಗೋದಾಗುತ್ತೆ.